ತಾಯಿಯ ಗರ್ಭ ಕಮಲದೊಳಗೆ ಬಿಂದು ರೂಪವಾಗಿ ಬಿದ್ದ ಆ ಬಿಂದು ಆ ಜೀವ ತುಂಬಿತು. ಅದಕ್ಕೆ ಆ ಜೀವದೊಳಗೆ ಪರಮಾತ್ಮ ಪ್ರವೇಶ ಆದ. ಆ ಜೀವದೊಳಗೆ ಗೊಂಬೆ ಆಯಿತು. ತಾಯಿ ಗರ್ಭದೊಳಗೆ ನಾವು ಮೂಡಿದಾಗ ನಮ್ಮ ಕಣ್ಣು ಮೂಗು ಹೆಂಗೆ ಮೂಡ್ತದೆ, ತಾಯಿ ಗರ್ಭದೊಳಗೆ ಕುಕ್ಕುಟ ಆಸದೊಳಗೆ ಕೂತೀವಿ. ಅಲ್ಲಿ ಒಳಗೆ ಪ್ರಣವ ಪಂಚಾಕ್ಷರ ಮಂತ್ರ ಜಪ ಮಾಡ್ತಿರ್ತತೆ. ಸೋಹಂ 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 ನಮ್ಮ ಶ್ವಾಸ ಜಪ ಮಾಡ್ತಿರ್ತದೆ. ಅವಾಗ ಸಿದ್ಧಾರೂಢರು ಭೂಮಿಗೆ ಅವತರಿಸಿದ್ರು. ಅವರಿಗೆ ಯಾವ ಅಪೇಕ್ಷಿತ್ತಂದ್ರೆ ಭಗವತ್ ಚಿಂತನದ ಅಪೇಕ್ಷಿತ್ತು. ಒಂದು ಬಾರಿ ಸ್ಮರಣೆ ಸಾಲದೆ, ಭಗವಂತ ಈ ಮಾನವ ಜನ್ಮಕ್ಕೆ ಬಂದೀವಿ, ನೀನು 1000 ಕೋಟಿ ಗಳಿಸು, ಟಾಟಾ ಬಿಲ್ಲಾಗು, ಅಂಬಾನಿಯಾಗು, ಒಂದು ದಿವಸ ಇದನ್ನು ಬಿಟ್ಟು ಹೋಗಬೇಕು. ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದೆ. ಸುಮ್ಮನೆ ಯಾಕೆ ಮಾತು ಹೇಳ್ತೀನಂದ್ರೆ ಅವರಿಗೆ ತತ್ವ ಸಂಧಾನ, ಆ ಬ್ರಹ್ಮಸ್ವರೂಪನೇ ನಾನು ಆಗ್ಬೇಕು, ನಾನೇ ಬ್ರಹ್ಮಸ್ವರೂಪನಾಗಬೇಕಂತ ಇಚ್ಛಾ ಇತ್ತು. ನಾನು ಯಾರು, ನಾ ಎದಕ್ಕೆ ಬಂದೀನಿ, ಇಲ್ಲಿ ಏನದ, ತಾನಾರು ದೇಹ ಯಾರು, ಜ್ಞಾನದಲ್ಲಿ ತಿಳಿದಾತ ಪರಮ ಯೋಗಿ. ನಾನಾರು, ಜ್ಞಾನ ಯಾವುದು, ಈ ಜ್ಞಾನಕ್ಕೂ ದೇಹಕ್ಕೂ ಏನು ಸಂಬಂಧ, ನನಗೂ ಜ್ಞಾನಕ್ಕೂ ಯಾವ ಸಂಬಂಧ, ಜೀವಾತ್ಮಕ್ಕೆ ಬ್ರಹ್ಮಸ್ವರೂಪ ಏನು ಸಂಬಂಧ, ಇದನ್ನು ನಾ ತಿಳ್ಕೋಬೇಕಂತ ಅಪೇಕ್ಷೆ ಆಯಿತು ಸಿದ್ಧಾರೂಢ. ಅವಾಗ ಗುರುವಿನ ಹಂಬಲ ಆಯ್ತು ಅವರಿಗೆ. ಮನೆ ಗುರುಗಳು ಬಂದು ಅವರಿಗೆ ಲಿಂಗ ದೀಕ್ಷೆಯನ್ನು ಕಟ್ಟಿದ್ರು. ಗುರುಗಳೇ ಪ್ರಶ್ನೆ ಮಾಡಿದ್ರು ಸಿದ್ಧಾರೂಢರು, ಯಪ್ಪ ಆಕಾಶ ಅಂದ್ರೇನು, ಭೂಮಿ ಅಂದ್ರೆ ಏನು ಅಂದಾಗ ಅವ್ರು ಹೇಳ್ತಾರೆ, ನಾವು ಧರ್ಮದ ಗುರುಗಳಪ್ಪ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವಂಥ ತಾಕತ್ತು ನನಗಿಲ್ಲ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವಂಥ ತಾಕತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಹೊರತು ನನಗಲ್ಲಪ್ಪ ಅಂತ ಹೇಳಿದ್ರು ತಾವು ಲಿಂಗ ದೀಕ್ಷೆ ಕೊಡೋದು. ಆವಾಗ ಗುರುವಿನ ಹಂಬಲಕ್ಕೋಸ್ಕರ ಅಡ್ಡಾಡಿಕೊಂಡ ಗುರು ಶೋಧನೆಗೆ ಬಂದರು. ಎಲ್ಲಿಗೆ ಬಂದರು? ರಾಯಚೂರ ಜಿಲ್ಲೆ ಲಿಂಗಸೂರು ತಾಲೂಕು ಭೂಪುರಾಂಬ ಕ್ಷೇತ್ರಕ್ಕೆ ಬಂದು ಅಲ್ಲಿ ಗುರುಗುಂಜ ಅಮರೇಶ್ವರ ಕ್ಷೇತ್ರದ ಗುರುಗಳು ಗಜದಂಗ ಶಿವಾಚಾರ್ಯರು ವ್ಯಾಸಪೀಠದ ಮೇಲೆ ಕೂತಿದ್ರು. ಅಲ್ಲಿ ಸಿದ್ಧಾರೂಢರು ಬರೋದು ನೋಡಿದರು. ನೋಡಿ ಮಠದ ತಳಬಾಗಿಲಿ ಬಂದು ಹಿಂಗೆ ನಿಂತರು. ಗಜದಂಗ ಶಿವಗಳು ನಿಂತು ಸಿದ್ಧಾರೂಢನ ಕಣ್ಣು ತುಂಬ ನೋಡಿ, ಇದು ಜ್ಞಾನದ ಅಪೇಕ್ಷೆಗೆ ಬಂದಾನ, ಇದು ಅಂತಿಂತ ವಸ್ತುವಲ್ಲ, ಶಿವನೇ ನನ್ನ ಮಠಕ್ಕೆ ಬಂದಾನಂತ ಗಜದಂಗ ಶಿವಯೋಗಿಗಳು. ಅವಾಗ ಸೀದಾ ಒಳಗೆ ಹೋದ್ರತ್ತೆ. ಸಿದ್ಧಾರೂಢಪ್ಪ ಅವ್ರು ಅಂದ್ರತ್ತೆ, ನಮ್ಮಪ್ಪ ಬಾಗಿಲ್ದಾಗ ನಿಂತಿದ್ದು ನಾನು ನೋಡಿದೆ, ಒಳಗೆ ಹೋದ್ನಲ್ಲ, ನಾಗೇನು ತಪ್ಪು ಮಾಡೀನಿ, ನಮ್ಮ ಅಪ್ಪನ ದರ್ಶನ ಮಾಡೋಕ್ಕೆ ಬಂದೀನಿ, ಈ ಜೀವ ಮುಕ್ತನಾಗಬೇಕಂತ ಬಂದೀನಂತೇಳಿ ಬಂದ ಆ ಮಠದ ದ್ವಾರಬಾಗಿಲ ಮುಂದೆ ನಿಂತರಂತ ಜಗದ್ಗುರು ಸಿದ್ಧಾರೂಢ. 1 ದಿವಸ ಹೋತು, 2 ದಿವಸ ಹೋತು, ತಿಂಗಳಾನ್ಗಟ್ಟಲೆ ಹೋದರೂ ಗುರುಗಳು ಮಠ ಬಿಟ್ಟು ಹೊರಗೆ ಬರಲಿಲ್ಲ. ಸಿದ್ಧಾರೂಢರು ಸಿಟ್ಟಿಗೆ ಬರಲಿಲ್ಲ. ನಮ್ಮಪ್ಪ ಯಾವಾಗ ದರ್ಶನ ಕೊಡ್ತಾನೋ ಕೊಡಲಿ ಅಂಥೇಳಿ ಸಮಾಧಾನದಿಂದ ಗುರುದೇವ 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 ಜಪ ಮಾಡ್ತಿದ್ರಂತ. ಅವಾಗ ಒಂದು ತಿಂಗಳಾಗಿಂದ ಹೊರಗೆ ಬಂದು ನಿಂತು ದಿಟ್ಟಿಸಿ ನೋಡಿದರು. ನೀ ಯಾರಪ್ಪ ಅಂತ ಕೇಳಿದರು. ಯಾರಿಗೆ? ಸಿದ್ಧಾರೂಢರು. ಅವಾಗ ಯಪ್ಪ ನನ್ನ ಹೆಸರು ಸಿದ್ಧಾರೂಢ. ಹೌದಾ? ಯಾವ ಊರಪ್ಪ? ಯಪ್ಪ ನಂದು ಬೀದರ ಜಿಲ್ಲೆ ಚುಳಕಾಪುರ. ಓಹೋ, ಅಲ್ಲಿಂದ ಇಲ್ಲಿಗೆ ಬಂದೇನು? ಹೌದಪ್ಪ. ಏನೋ ನನ್ನ ತಾಯಿ ಏನೈತೆ ಕೆಲಸ ಅಂದಾಗ, ಯಪ್ಪ ಸರ್ಪಭೂಷಣರು ಒಂದು ಮಾತು ಹೇಳ್ಯಾರ, ಏನಿದ್ದೋರೇನು ನಿಜ ಬೋಧೆಯೊಂದಿಲ್ಲದಿದೆ, ಕಾನನನ ಬೆಳದಿಂಗಳಂದದಿ ನಿಷ್ಫಲವು ನೋಡ. ಕಾಯದಳು ಮನ್ಮಥನ ಪೊಳೆವ ಸುಂದರ ರೂಪ, ಬಾಯಗಳು ಎಲ್ಲರ ಮರಳು ಗೊಲಿಪ ಜಾನುಡಿಯು ಆಯವಾಗಿದ್ದು ತನ್ನ ಅರಿಯು ತಾನರಿಯದಿದೆ, ನಾಯಿ ಮೊಲೆಯೊಳಗೆ ಹಾರಿದ್ದರೇನು.
ಹೆಣಕ್ಕೆ ಮಾಡಿದ ಶೃಂಗಾರವೇನು. ಅದಕ್ಕೆಪ್ಪ ಆ ಬ್ರಹ್ಮೋಪದೇಶಕ್ಕೆ ಬಂದಿನಂದಾಗ ಅಪ್ಪವ್ರಂದ್ರು, ನೀ ಕೇಳಿದ ಕೊಡಾಕದೇನು ಕಾಮನ ಬೂದಿ ಅಂದ್ರು ಅಂತ. ನೋಡ್ರಿ ಎಂಥ ಮಾತು ರೀ.